ಗೆಳೆಯರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೆ, ಕೆಲವೊಂದು ಸಿನಿಮಾಗಳು ಅಂಡರ್ವರ್ಲ್ಡ್ ಮೇಲೆ ತೆಗೆದಿರ್ತಾರೆ. ಅದರಲ್ಲೂ ಬಾಲಿವುಡ್ನ ಕೆಲವು ಚಿತ್ರಗಳಂತೂ ಉತ್ತರ ಪ್ರದೇಶ, ಬಿಹಾರವನ್ನು ಇಟ್ಕೊಂಡೇ ಇಂಥ ಚಿತ್ರಗಳು ಬಂದಿವೆ. ಆ ಮೂವಿಯಲ್ಲಿ ಊರಿಗೊಬ್ಬ ಯಜಮಾನ ಇರ್ತಾನೆ. ಅವನಿಗೆ ಆಗದವರನ್ನ ಆತ ಹತ್ಯೆ ಮಾಡಿಸ್ತಾನೆ. ಆ ಹತ್ಯೆ ಪ್ಲ್ಯಾನ್ ಮಾಡೋಕ್ಕೆ ಪೊಲೀಸರೇ ಬಂದು ಕುಳಿತಿರ್ತಾರೆ. ನಂತರ ಪೊಲೀಸರೇ ಶರಣಾಗತಿಯನ್ನು ಕೂಡ ಮಾಡಿಸಿಕೊಳ್ತಾರೆ. ಇದೆಲ್ಲ ಸಿನಿಮಾದಲ್ಲಿ ಸಾಧ್ಯ. ನಿಜವಾಗ್ಲೂ ಆಗುತ್ತಾ? ನಿಜವಾಗ್ಲೂ ಆಗೋದಾದರೆ ಅಲ್ಲೆಲ್ಲೋ ಬಿಹಾರ ಇಲ್ಲ UPಯಲ್ಲಿ ಆಗುತ್ತೆ ಅಂದುಕೊಂಡಿರ್ತೀವಿ. ಆದರೆ ಈಗ ಇಂಥದ್ದೊಂದು ಘಟನೆ ನಡೆದಿರೋದು ಕರ್ನಾಟಕದಲ್ಲಿ. ಅದು ಕೂಡ ಒಬ್ಬ ಹಾಲಿ ಶಾಸಕ, ಮಾಜಿ ಮಂತ್ರಿ ಮಾಡಿಸಿದ್ದ ಹತ್ಯೆ. ಹಾಗಾದರೆ ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಈ ಸ್ಟೋರಿಯನ್ನು ಪೂರ್ತಿಯಾಗಿ ನೋಡಿದ ಮೇಲೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಗೆಳೆಯರೆ, ಹಾಲಿ ಶಾಸಕ, ಮಾಜಿ ಸಚಿವ ಒಂದು ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಂದಿದ್ರು. ಅದು ಕೂಡ ಅರೆಸ್ಟ್ ಆಗಿದ್ದು CBI ತನಿಖೆಗೆ ಹೋದ್ಮೇಲೆ. ಇನ್ನೇನು ಕರ್ನಾಟಕ ಪೊಲೀಸರು ಕಿತ್ತು ಹಾಕಿರಲಿಲ್ಲ ಬಿಡಿ ಈ ಒಂದು ಪ್ರಕರಣದಲ್ಲಿ. ಈ ಪ್ರಕರಣದಲ್ಲಿ ಮೊದಲ ಆರೋಪಿಯ ಹೆಸರು ಬಸವರಾಜ ಮುತ್ತಿಗಿ. ಕೊಲೆಯಾದ ವ್ಯಕ್ತಿ ಯೋಗೀಶ್ ಗೌಡ, ಜಿಲ್ಲಾ ಪಂಚಾಯಿತಿಯ ಸದಸ್ಯ. ಈಗ ವಿನಯ್ ಕುಲಕರ್ಣಿ ಶಾಸಕ ಆದರೆ 2016ರಲ್ಲಿ ಮಂತ್ರಿಯಾಗಿದ್ದರು. ಈಗ ಗೊತ್ತಾಗಿರಬೇಕು ಯಾವ ಕೇಸಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಅಂತ. ಆಗ ಮುಖ್ಯಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯನವರೇ. 2016ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ, BJPಯ ನಾಯಕ ಯೋಗೀಶ್ ಗೌಡ ಹತ್ಯೆ ಆಗುತ್ತೆ. ಅದು ಹೇಗಿತ್ತು ಅಂದರೆ, ಒಬ್ಬ ಕೊಲೆಯಾದ ಒಂದಷ್ಟು ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಆದರೆ ಅರೆಸ್ಟ್ ಆದವರು ಹೇಳಿದ್ದು, ನಮಗೂ ಯೋಗೀಶ್ ಗೌಡಗೂ ಜಮೀನಿನ ಗಲಾಟೆ ಇತ್ತು ಸರ್, ಹಾಗಾಗಿ ಕೊಲೆ ಮಾಡಿದ್ವಿ ಅಂತ. ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ರು. ಆ ದಿನ ಪೊಲೀಸರು ನಡೆದುಕೊಂಡಿತ್ತು ಹೇಗಿತ್ತು ಅಂದರೆ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ವಿನಯ್ ಕುಲಕರ್ಣಿ ಮನೆಯ ಜೀತದಾಳುಗಳ ರೀತಿ, ಬೂಟು ನೆಕ್ಕೋ ರೀತಿ ವರ್ತಿಸಿದ್ರು. ಆಗ ಈ ಕೇಸನ್ನು ಪೊಲೀಸರು ಸರಿಯಾಗಿ ತನಿಖೆ ಮಾಡದೆ ಮುಚ್ಚಿ ಹಾಕ್ತಿದ್ದಾರೆ ಅಂತ ಬಹಳಷ್ಟು ಜನ ಅಂದುಕೊಂಡಿದ್ರು. ಆದರೆ ಈಗ ಆರೋಪಿ ನಂಬರ್ 1 ಬಸವರಾಜ ಮುತ್ತಿಗಿ ಹೇಳ್ತಾ ಇರೋದು, ಕೊಲೆ ಆದಮೇಲೆ ಅಲ್ಲ ಸ್ವಾಮಿ ಕೇಸನ್ನು ಮುಚ್ಚಿ ಹಾಕೋಕ್ಕೆ ಹೋಗಿದ್ದು, ಕೊಲೆಯ ಪ್ಲ್ಯಾನಿಂಗ್ ಏನಿತ್ತು ಅದನ್ನು ಪೊಲೀಸರೇ ಕೂತ್ಕೊಂಡು ಮಾಡಿದ್ರು ಅಂತ. ಅಯ್ಯೋ, ಪೊಲೀಸರು ಒಂದಾಕ್ಷಣ ಯಾರೋ ಕಾನ್ಸ್ಟೇಬಲ್ ಇಲ್ಲ ASI ಇಲ್ಲಿ ಬಂದು ಕೂತ್ಕೊಂಡಿರಲಿಲ್ಲ. ಖುದ್ದು ಪೊಲೀಸ್ ಕಮಿಷನರ್ ಬಂದು ಮೀಟಿಂಗಲ್ಲಿ ಕುಳಿತು ಹೇಗೆ ಕೊಲೆ ಮಾಡಬೇಕು ಅಂತ ಹೇಳಿದ್ರಂತೆ. ಡಿಸೆಂಬರ್ 30, 2024 ಬಸವರಾಜ ಮುತ್ತಿಗಿ ಈ ಕೇಸಿನ ಮೊದಲ ಆರೋಪಿ. ಈಗ ಮಾಫಿ ಸಾಕ್ಷಿಯಾಗಿ ಹೇಳ್ತಾ ಇದ್ದಾರೆ, ನನ್ನನ್ನು ಗಲ್ಲಿಗೆ ಹಾಕಿ ಪರವಾಗಿಲ್ಲ, ಆದರೆ ಈ ಕೇಸಲ್ಲಿ ಆಗಿರೋ ಸತ್ಯ ನಾನು ಹೇಳ್ತೀನಿ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈತ ಹೇಳಿದ್ದಾನೆ. 2016 ಜೂನ್ 15ನೇ ತಾರೀಕು ಯೋಗೀಶ್ ಗೌಡ ಕೊಲೆಯಾಗಿದೆ. 2016 ಜೂನ್ 17ನೇ ತಾರೀಕು ಆರೋಪಿಗಳು ಅರೆಸ್ಟ್ ಆಗ್ತಾರೆ. ಅದು 6 ಜನರು. ಅವರಲ್ಲಿ ಮೊದಲನೇ ಆರೋಪಿ ಬಸವರಾಜ ಮುತ್ತಿಗಿ, 2ನೇ ಆರೋಪಿ ವಿಕ್ರಮ್ ಬಳ್ಳಾರಿ, 3ನೇ ಆರೋಪಿ ಕೀರ್ತಿ ಕುಮಾರ್, ಸಂದೀಪ್ ಸೌದತ್ತಿ, ವಿನಾಯಕ ಕಟಗಿ, ಮಹಾಬಲೇಶ್ವರ. ಈ 6 ಜನ ಅರೆಸ್ಟ್ ಆಗಿದ್ರು. ಆದರೆ 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಹೊರಟು ಹೋಯಿತು. 2019ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಈ ಕೇಸನ್ನು CBIಗೆ ಕೊಡ್ತಾರೆ. CBI ತನಿಖೆ ಶುರುವಾದ ಮೇಲೆ ಗೊತ್ತಾಗುತ್ತೆ ಈ ಕೇಸಲ್ಲಿ ವಿನಯ್ ಕುಲಕರ್ಣಿ ಕೈವಾಡ ಇದೆ ಅಂತ. ನವೆಂಬರ್ 5, 2020ಕ್ಕೆ ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಆಗಸ್ಟ್ 11, 2021ರಂದು ಜಾಮೀನು ಸಿಗುತ್ತೆ. ಅದರಲ್ಲಿ ಇದ್ದ ಷರತ್ತು ಅಂದರೆ ಧಾರವಾಡ ಜಿಲ್ಲೆಗೆ ಕಾಲಿಡುವಂತಿಲ್ಲ ಅಂತ. ಹೊರಗಡೆ ಇದ್ದುಕೊಂಡೇ 2024ರ ಚುನಾವಣೆಯನ್ನು ಗೆದ್ದಿದ್ದಾರೆ ಈ ವಿನಯ್ ಕುಲಕರ್ಣಿ. ನಮ್ಮ ಪ್ರಜೆಗಳು ಎಷ್ಟೊಂದು ಅತ್ಯುತ್ತಮ ಅಂತ ತೋರಿಸಿ ಗೆಲ್ಲಿಸಿದ್ದಾರೆ ಬಿಡಿ. ಆದರೆ ಆರೋಪಿ ಬಸವರಾಜ ಮುತ್ತಿಗಿ ಆಗ ಕೊಲೆ ಮಾಡಿರಲಿಲ್ಲ, ವಿನಯ್ ಕುಲಕರ್ಣಿ ಮಾತನ್ನು ಕೇಳಿ ಸರೆಂಡರ್ ಆಗಿದ್ರು ಅಷ್ಟೇ. ಈಗ ಮುತ್ತಿಗಿ ಸತ್ಯವನ್ನು ಬಿಚ್ಚಿಡ್ತಾ ಇದ್ದಾರೆ. ಅದೇನೆಂದರೆ, ಯೋಗೀಶ್ ಗೌಡ ಮತ್ತು ವಿನಯ್ ಕುಲಕರ್ಣಿಗೆ ರಾಜಕೀಯ ದ್ವೇಷ ಇತ್ತು. KDP ಸಭೆಗಳಲ್ಲಿ ಇಬ್ಬರು ಕೂಗಾಡ್ತಾ ಇದ್ರು. ಇದು 2016ರಲ್ಲಿ ತುತ್ತ ತುದಿಗೆ ಹೋಗುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ, ಈ ವಿನಯ್ ಕುಲಕರ್ಣಿಗೆ ಯೋಗೀಶ್ ಗೌಡ ಹೆಸರು ಕೇಳಿದರೆ ಕೋಪ ನೆತ್ತಿಗೆ ಇರ್ತಿತ್ತಂತೆ. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದ ಮೇಲೆ ಇವನನ್ನು ಸಹಿಸಿಕೊಳ್ಳೋಕೆ ಆಗಲ್ಲ ಅಂದುಕೊಂಡಿದ್ರು ವಿನಯ್ ಕುಲಕರ್ಣಿ. ಕರೆಯನ್ನು ಮಾಡಿ ಮುತ್ತಿಗೆಯನ್ನು ಕರೆಸಿಕೊಂಡು ಯೋಗೀಶ್ ಗೌಡ ಕೊಲೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಮೀಟಿಂಗ್ ಆಗಿದ್ದು ವಿನಯ್ ಕುಲಕರ್ಣಿ ಅವರ ಡೈರಿಯಲ್ಲಿ. ಆಗ ಮುತ್ತಿಗಿ ಇದೆಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೊರಗೆ ಬರ್ತಾರೆ. 2 ದಿನಗಳ ನಂತರ ಮತ್ತೆ ವಿನಯ್ ಕುಲಕರ್ಣಿಯನ್ನು ಭೇಟಿ ಮಾಡ್ತಾರೆ. ಆಗ ಸೋಮಶೇಖರ್ ನ್ಯಾಮಗೌಡ, ಈ ಕುಲಕರ್ಣಿ PA ಆತನೂ ಇದ್ದ. ನಮ್ಮದೇ ಸರ್ಕಾರ ಇದೆ, ನಿನಗೇನು ತೊಂದರೆ ಆಗಲ್ಲ, ನಾನಿದ್ದೇನೆ, ಯೋಗೇಶ್ ಗೌಡನನ್ನು ಮುಗಿಸಿ ಬಿಡುವಂತಾನೆ. ಆಗ ಬಸವರಾಜ ಮುತ್ತಿಗಿ, ನಮ್ಮ ಹುಡುಗರನ್ನು ಕೇಳಿ ಹೇಳ್ತೀನಿ ಅಂತ ಎದ್ದು ಬಂದರು. ನಂತರ ಹುಡುಗರ ಜೊತೆ ಚರ್ಚೆ ಮಾಡಿದ್ದಾನೆ ಮುತ್ತಿಗಿ. ಹುಡುಗರು ಇದರ ಸಹವಾಸ ಬೇಡ ಅಂತಾರೆ ಕಣ್ರಿ. ಮುತ್ತಿಗಿ ಇದನ್ನೇ ವಿನಯ್ ಕುಲಕರ್ಣಿಗೆ ಹೇಳ್ತಾನೆ. ಆಗ ಬೆಂಗಳೂರಿನ ವ್ಯಕ್ತಿ ದಿನೇಶ್ ಅಂತ ಇದ್ದಾನೆ, ಇವನನ್ನು ಭೇಟಿ ಮಾಡು ಅಂತಾರೆ ಕುಲಕರ್ಣಿ. ಯಾಕಂದರೆ ಆ ದಿನೇಶ್ ತಂಡ ಕೊಲೆ ಮಾಡೋಕ್ಕೆ ರೆಡಿ ಇದ್ದರು. ಕೊಲೆ ಮಾಡೋದಷ್ಟೇ ನಮ್ಮ ಕೆಲಸ,
ಅರೆಸ್ಟ್ ಯಾರಾದರೂ ಆಗಿ ಅಂತ ದಿನೇಶನ ತಂಡ ಹೇಳಿತ್ತಂತೆ. ಅದು ಕೂಡ 20 ಲಕ್ಷ ಹಣಕ್ಕೆ. ಅರೆಸ್ಟ್ ಆಗದ ರೀತಿ ನೋಡಿಕೊಳ್ಳೋದು ಅನ್ನೋದು ಕಂಡೀಷನ್. ಮಾಡೋ ಮನೆಹಾಳು ಕೆಲಸಕ್ಕೆ ಈ ಕಂಡೀಷನ್ ಬೇರೆ. ಆಗ ವಿನಯ್ ಕುಲಕರ್ಣಿ ಹೇಳ್ತಾನೆ, ದಿನೇಶ್ ಕೊಲೆ ಮಾಡ್ತಾನೆ, ನೀವು ಹೋಗಿ ಶರಣಾಗತಿಯಾಗಿ ಪೊಲೀಸರಿಗೆ ಅಂತ, ಉಳಿದದ್ದು ನಾನು ನೋಡ್ಕೋತೀನಿ ಅಂತಾನೆ. 2 ದಿನಗಳ ನಂತರ ವಿನಯ್ ಕುಲಕರ್ಣಿ ಡೈರಿಯಲ್ಲಿ ಸಭೆ ಆಯಿತು. ಇಲ್ಲಿಂದ ಮುಂದೆ ಇರೋ ವಿಷಯ ಇದೇನು ಕರ್ಮ ಅನಿಸುತ್ತೆ, ನಂಬೋಕೆ ಅಸಾಧ್ಯ ಅನಿಸುತ್ತೆ. ಈ ಮೀಟಿಂಗ್ಗೆ ಪೊಲೀಸ್ ಕಮಿಷನರ್ ಬಂದಿದ್ದರು, ಜೊತೆಗೆ DCP, ACP, ಇನ್ಸ್ಪೆಕ್ಟರ್ ಬಂದಿದ್ದರು. ಈ ಮೀಟಿಂಗ್ ಯಾಕಾಯಿತು ಅಂದರೆ ಯೋಗೇಶ್ ಗೌಡನನ್ನು ಹೇಗೆ ಕೊಲೆ ಮಾಡಬೇಕು ಅಂತ. ಕೊಲೆಯ ಷಡ್ಯಂತ್ರದಲ್ಲೇ ಪೊಲೀಸರು ಇದ್ದರು ಅನ್ನೋದನ್ನು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಾವು ಕೇಳ್ತಾ ಇದ್ದೀವಿ. ಎಲ್ಲಿ ಹತ್ಯೆ ಮಾಡಬೇಕು ಅಂತ ನಿರ್ಧಾರ ಆಗುತ್ತೆ. 3 ಕಂಟ್ರಿ ಪಿಸ್ತೂಲ್ ಕೂಡ ತರ್ತಾರೆ. ಒಂದು ದಿನ ಸಾಯಂಕಾಲ ಡೈರಿಗೆ ಮುತ್ತಿಗೆಯನ್ನು ಕರೆಸಿಕೊಂಡು ಪಿಸ್ತೂಲನ್ನು ಚಂದ್ರಶೇಖರ್ ಇಂಡಿ ಕೊಡ್ತಾನೆ. ಈತ ಯಾರು ಅಂತ ಕೇಳ್ತಿದ್ದೀರಾ? ಈ ಇಂಡಿಯನ್ನು ಕೊಂಡಿ ಇದ್ದಾನಲ್ಲ, ಈತ ಬೇರೆ ಯಾರೋ ಅಲ್ಲ, ವಿನಯ್ ಕುಲಕರ್ಣಿ ಅವರ ಮಾವ ಕಣ್ರಿ. ಜೊತೆಗೆ 15 ಲಕ್ಷ ದುಡ್ಡು. ಕೊಲೆ ಏನು ಪಿಸ್ತೂಲಲ್ಲಿ ಮಾಡೋದಲ್ಲ, ಕೊಚ್ಚಿ ಕೊಲ್ಲಬೇಕು. ಅಕಸ್ಮಾತ್ ಆಗಿ ತಪ್ಪಿಸಿಕೊಂಡು ಓಡಿ ಹೋದರೆ ಮಾತ್ರ ಶೂಟ್ ಮಾಡೋ ವ್ಯವಸ್ಥಿತ ಸಂಚು. ಎಲ್ಲವೂ ಆದಮೇಲೆ ಕೊಲೆ ಮಾಡಬೇಕಿದ್ದ ದಿನೇಶ್ ಗ್ಯಾಂಗ್ ಧಾರವಾಡಕ್ಕೆ ಬಂತು. ಸಂದೀಪ್ ಮತ್ತು ಸಂತೋಷ್ ಸವದತ್ತಿ ಅವರನ್ನು ಕರ್ಕೊಂಡು ಬರ್ತಾರೆ. ಧಾರವಾಡದ ಸರಸ್ವತಿಪುರದಲ್ಲಿ ಉಳಿದುಕೊಳ್ಳೋ ವ್ಯವಸ್ಥೆ ಮಾಡ್ತಾರೆ. 2 ಸಲ ಇವರ ಪ್ಲ್ಯಾನ್ ಫೇಲ್ ಆಗುತ್ತೆ. ಆದರೆ 3ನೇ ಸಲ ಜೂನ್ 15, 2016 ಕೊಚ್ಚಿ ಕೊಲೆಯನ್ನು ಮಾಡ್ತಾರೆ. ಅದು ಕೂಡ ಯೋಗೇಶ್ ಗೌಡ ಆತನ ಅಣ್ಣನ ಜಿಮ್ಗೆ ಹೋಗಿ ಪೇಪರ್ ಓದ್ತಾ ಇದ್ದ ಸಮಯದಲ್ಲಿ. ಮನೆಯಿಂದ ಹೊರಟ ಮಾಹಿತಿಯನ್ನು ಕೊಟ್ಟವನು ಈತನ ಸಂಬಂಧಿ ಮಹಾಬಲೇಶ್ವರ್. ಬೆಳಿಗ್ಗೆ 7:40 ಕಣ್ಣಿಗೆ ಖಾರದ ಪುಡಿಯನ್ನು ಹಾಕಿ ಕೊಚ್ಚಿ ಹಾಕ್ತಾರೆ. ಕೊಲೆ ಆದ ನಂತರ ಬಸವರಾಜ ಮುತ್ತಿಗಿ ಸ್ಥಳಕ್ಕೆ ಹೋಗ್ತಾನೆ. ಯಾಕಂದರೆ ಸರೆಂಡರ್ ಆಗ್ತೀನಿ ಅಂತ ಒಪ್ಪಿಕೊಂಡಿದ್ದ. ದುಡ್ಡನ್ನು ತೆಗೆದುಕೊಂಡು ಕಪ್ಪು ಬಣ್ಣದ ಕಾರಿನಲ್ಲಿ ಹಂತಕರು ಬೆಂಗಳೂರಿಗೆ ಹೊರಟು ಹೋಗ್ತಾರೆ. ನಂತರ ಕೊಲೆಯನ್ನೇ ಮಾಡದ ಮುತ್ತಿಗಿ ಕೊಲೆ ಮಾಡಿದ್ದೀನಿ ಅಂತ ಸರೆಂಡರ್ ಆಗ್ತಾನೆ. ವಿನಯ್ ಕುಲಕರ್ಣಿ ಸಂಬಂಧಿ ನಟರಾಜ್ ದೇಸಾಯಿ ಕರೆ ಮಾಡ್ತಾರೆ, ಧಾರವಾಡದಿಂದ ಬೆಂಗಳೂರಿಗೆ ಬರಬೇಕು ಅಂತ. ರಾತ್ರಿ 1 ಗಂಟೆಗೆ ಮುತ್ತಗಿ ಬೆಂಗಳೂರಿಗೆ ಬರ್ತಾನೆ. ಅದು ಸದಾಶಿವನಗರದ ಸ್ಯಾಂಕಿ ಟ್ಯಾಂಕ್ ಬಳಿ ಬರೋಕ್ಕೆ ಹೇಳಿರ್ತಾನೆ ಮಂತ್ರಿ ವಿನಯ್ ಕುಲಕರ್ಣಿ. ಜೊತೆಗೆ PA, ಮಾವ ಎಲ್ಲರೂ ಇರ್ತಾರೆ. ಕಮಿಷನರ್ಗೆ ಎಲ್ಲ ಹೇಳಿದ್ದೀವಿ, ನಿನಗೆ ಬೆಳಗ್ಗೆ ದುಡ್ಡನ್ನು ಕೊಡ್ತೀನಿ ಅಂತ 5 ಲಕ್ಷ ಹಣ ಕೂಡ ಕೊಡ್ತಾರೆ. ಸರೆಂಡರ್ ಆಗು ಅಂತ ಹೇಳ್ತಾರೆ. ದುರಂತ ಅಂದರೆ ಬೆಳಗ್ಗೆ 6:30 ಕಮಿಷನರ್ಗೆ ಆರೋಪಿಯೇ ಹೋಗಿ ಕರೆ ಮಾಡ್ತಾನೆ. ಬಸವರಾಜ್ ಮುತ್ತಗಿ ಕರೆ ಮಾಡಿ, ನಾವು ಇಂತಹ ಜಾಗಕ್ಕೆ ಬಂದಿದ್ದೀವಿ, ನಿಮ್ಮ ಪೊಲೀಸರು ಬಂದಿಲ್ಲ ಅಂತ. ಆಗ ಕಮಿಷನರ್ ಹೇಳಿದ್ರಂತೆ, ಏರ್ಪೋರ್ಟ್ ಮುಂದೆ ನಿಲ್ಲು, ಅಲ್ಲಿ ACP ವಾಸುದೇವ್ ಬರ್ತಾರೆ, ಅರೆಸ್ಟ್ ಮಾಡ್ತಾರೆ ಅಂತ. ಬೆಳಿಗ್ಗೆ 7:30 ACP ವಾಸುದೇವ್ ನಾಯಕ್ ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಹೇಳೋದು ಆಸ್ತಿ ಜಗಳ ಇತ್ತು, ಅದಕ್ಕೆ ಕೊಲೆ ಮಾಡಿದ್ದೀವಿ ಅಂತಾನೆ. ಮಹಜರು ಮಾಡೋಕೆ ಅಂತ ಎರ್ರಿಕೊಪ್ಪದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಸ್ಥಳ ಮಹಜರಿಗೆ ಬಂದಿದ್ದು ಇನ್ಸ್ಪೆಕ್ಟರ್ ಚೆನ್ನಕೇಶವ. ಅಲ್ಲೇ 2 ಲಕ್ಷ ಹಣ ಕೇಳ್ತಾರೆ ACP. ಅಲ್ಲೇ 2 ಲಕ್ಷ ಹಣ ಕೇಳ್ತಾರೆ ACP. ಮಹೇಶ್ ಶೆಟ್ಟಿ ಅನ್ನೋ ಒಬ್ಬ ಉದ್ಯಮಿ ವಿನಯ್ ಕುಲಕರ್ಣಿ ಸ್ನೇಹಿತ. ಅವರು 2 ಲಕ್ಷ ಹಣ ತಂದು ಕೊಡ್ತಾರೆ. ಕಮಿಷನರ್ಗೆ ಅಂತ 4 ಲಕ್ಷ. ಬೆಂಗಳೂರಿಂದ ತಂದಿದ್ದ 5 ಲಕ್ಷ, ಒಟ್ಟು 11 ಲಕ್ಷ ಹಣವನ್ನು ತಗೋತಾರೆ. ಆಗ ಮಂತ್ರಿ ಆಗಿದ್ದ ವಿನಯ್ ಕುಲಕರ್ಣಿ ಅಲ್ಲಿಂದ ಇಲ್ಲಿಯವರೆಗೆ 8 ವರ್ಷ ಆಯಿತು ಹೇಳ್ತಾನೆ ಬಂದಿದ್ದಾರೆ, ನಾನಿದ್ದೇನೆ ಬಿಡಿಸ್ತೀನಿ ಅಂತ. ಈ ಕೇಸ್ ಎಲ್ಲಿಂದ ಎಲ್ಲಿಗೋ ಹೋಯ್ತು ಬಿಡಿ. ಕೊಲೆಯಾದ ಯೋಗೇಶ್ ಗೌಡನ ಪತ್ನಿಯೇ ಅಡ್ಜಸ್ಟ್ ಆಗಿಬಿಟ್ರು. 20 ಲಕ್ಷ ಹಣ ಕೊಟ್ಟಿದ್ದೀನಿ ಆಕೆಗೆ ಅಂತ ವಿನಯ್ ಕುಲಕರ್ಣಿ ಅವರೇ ಹೇಳಿದ್ರಂತೆ. ನಿಮ್ಮನ್ನು ಹೊರಗೆ ತರ್ತೀನಿ ಎಂದಿದ್ರು. ಗೆಳೆಯರೆ, ಈಗ ಹೇಳಿ, ಈ ಕೇಸ್ ತನಿಖೆ ಆಗಬೇಕೋ ಬೇಡವೋ? ಇಷ್ಟೊತ್ತು ನಾನು ಹೇಳಿದ್ದು ನಾನು ಹೇಳ್ತಿರೋ ಮಾತಲ್ಲ, ಇದು ಪಬ್ಲಿಕ್ ಡೊಮೇನ್ನಲ್ಲಿರೋ ಬಸವರಾಜ ಮುತ್ತಗಿ ನ್ಯಾಯಾಲಯದಲ್ಲಿ ಕೊಟ್ಟಿರೋ ತಪ್ಪೊಪ್ಪಿಗೆ. ಇದನ್ನು ಸುಭೀಕ್ಷ ಸುವ್ಯವಸ್ಥಿತ ರಾಜ್ಯ ಅಂತ ಈಗ ಕರಿಬೇಕಾ? ಕೊಲೆ ಆರೋಪಿ ಕೊಟ್ಟಿರೋ ಹೇಳಿಕೆ, ಕಮಿಷನರ್, ACP, DCP ಕೊಲೆಯ ಷಡ್ಯಂತ್ರದ ಮೀಟಿಂಗಲ್ಲಿ ಇದ್ರು ಅಂತ ಹೇಳೋ ಅರ್ಥ ಏನಿದೆ? ಇದು ಇನ್ನು ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕು. ಎಲ್ಲ ಓಕೆ, ನಮ್ಮ ಕರ್ನಾಟಕ ರಾಜ್ಯ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕೆ ಇಷ್ಟು ಹದಗೆಡುತ್ತಲ್ಲ ಅನ್ನೋ ಅನುಮಾನಗಳು ಹುಟ್ಟಲ್ವಾ? ಅದರಲ್ಲೂ ಆಗ ಒಬ್ಬ ಸಚಿವ ಆಗಿದ್ದವರು ಅಧಿಕಾರಿಗಳನ್ನ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ರು ಅನ್ನೋ ಆರೋಪ ಬರುತ್ತೆ ಅಂದರೆ ಇದಕ್ಕೆ ಏನು ಹೇಳಬೇಕು? ಯಾಕೋ ಗೊತ್ತಿಲ್ಲ, ಮೊದಲು ಬಿಹಾರ, ಉತ್ತರ ಪ್ರದೇಶದಲ್ಲಿ ಇಂತಹ ಘಟನೆಗಳನ್ನ ಕೇಳಬಹುದಾಗಿತ್ತು. ಆದರೆ ಈಗ ನಮ್ಮ ರಾಜ್ಯದಲ್ಲೇ ನೋಡುವಂಥ ಪರಿಸ್ಥಿತಿ ಬರ್ತಾನೇ ಇದೆ. ಆದರೆ ಈಗ ಉತ್ತರ ಪ್ರದೇಶ, ಬಿಹಾರ ರಾಜ್ಯಗಳು ಸರಿ ಹೋಗ್ತಾ ಇದ್ದರೆ ಕರ್ನಾಟಕ ಯಾಕೋ ಬಿಹಾರ, UP ಸಾಲಿಗೆ ಹೋಗ್ತಾ ಇದೆ ಅನ್ನಿಸುತ್ತೆ. ಇದು ಗೆಳೆಯರೆ, ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಮೊದಲ ಆರೋಪಿ ತಪ್ಪೊಪ್ಪಿಗೆ ಕೊಟ್ಟಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ.
ಕನ್ನಡವೇ ನಿತ್ಯ.